ನಾವಿವತ್ತು ಯಾವುದೇ ಥರ 45 HP 55 HP ಟ್ರ್ಯಾಕ್ಟರ್ ರಿವ್ಯೂ ಮಾಡಕ್ಕೆ ಬಂದಿಲ್ಲ. ನಾವಿವತ್ತು ಬಂದಿರೋದು ದೊಡ್ಡ ಆನೆ ರಿವ್ಯೂ ಮಾಡಕ್ಕೆ ಬಂದೀವಿ. ಯಾವ ಆನೆ ಅಂತ ನೋಡ್ತಿದ್ರೆ ಇಲ್ಲೇ ಐತೆ ನೋಡ್ರಿ, ಇದೇ ಆನೆ. ಗಾಡಿ ನೋಡೋದಕ್ಕೇನೆ ಒಂಥರ ಆನೆ ನೋಡ್ದಂಗೆ ಆಕತಿ. ಇನ್ನೇನು ಈ ಗಾಡಿ ನೋಡೋದೇನು ಒಂದು ದೊಡ್ಡ ಆನೆ ಸಾಕೋದೇನೋ ಎರಡು ಒಂದೇ. ಬಟ್ ಅಂದ್ರೆ ಇದಕ್ಕೆ ಡೀಸೆಲ್ ಹಾಕ್ಬೇಕು, ಆನೆಗೆ ಮೇವು ತಂದು ಹಾಕ್ಬೇಕು ಅಷ್ಟೇ. ಅದನ್ನ ಬಿಟ್ರೆ ಡಿಫ್ರೆನ್ಸ್ ಏನಿಲ್ಲ. ನೋಡ್ರಿ ಯಾವ ಲೆವೆಲ್ ಐತಿ ಅನ್ನೋದು. ಇದು ನೋಡ್ಬೇಕು ಅಂದ್ರೆ ಇಲ್ಲಿ ಒಬ್ಬ ಮನುಷ್ಯ ನೋಟ್ ಹೈಟ ಬರ್ತೈತಿ ಈ ಗಾಲಿ. ನಮ್ಮ ರೈತರ ಮಕ್ಕಳಿಗೆ ರೈತರ ಮನೆಯಲ್ಲಿ ಯಾವುದೇ ಥರ ಟ್ಯಾಕ್ಟ್ರಿ ತಂದ್ರೂ ಈ ಥರ ಎತ್ತಿಗಿರೋ ವ್ಯಾಲ್ಯೂ ಯಾವತ್ತಲಿಗೂ ಕಡಿಮೆ ಆಗಲ್ಲ. ಗಾಡಿ ಬಂದ್ಬಿಟ್ಟು ಮಹೇಂದ್ರ ನೋವೋ 755. ಈ ಗಾಡಿ HP ಬಂದ್ಬಿಟ್ಟು 75 HP ಕ್ಯಾಟಗರಿ ಒಳಗೆ ಬರುತ್ತೆ ಈ ಗಾಡೀಲಿ. ಆಮೇಲೆ 6 years ವಾರಂಟಿ ಈ ಗಾಡಿ ಇದು. ಆಮೇಲೆ ಈ ಗಾಡಿ 4 wheel ಡ್ರೈವ್ ನೋಡತ್ಲೇ ಗೊತ್ತಾಗುತ್ತೆ, ನಾನೇನು ಹೇಳೋದೇನು ಬೇಡ, 4 wheel ಡ್ರೈವ್ ಅಂತ ಇದು. ಆಮೇಲೆ ಇದ್ರದ್ದು ಬ್ಯಾಕ್ ಸೈಜ್ ಟೈರ್ ಬಂದ್ಬಿಟ್ಟು 18 ಸೈಜ್ ಟೈರ್ ಇರೋದು ಇದ್ರ ಹಿಂದ್ಗಡೆ. ಇದ್ರದ್ದು ಫ್ರಂಟ್ ಟೈರು ನೋಡೋದಾದ್ರೆ 12 ಸೈಜ್ ಇರೋದು ಟೈರು. 2 wheel ಡ್ರೈವ್ ಬ್ರೇಕಿಂಗ್ ಸಿಸ್ಟಮ್ ನೋಡಿರ್ತೀರಾ, ಆದರೆ ಇವತ್ತು ನಾನು ನಿಮಗೆ 4 wheel ಡ್ರೈವ್ ಬ್ರೇಕಿಂಗ್ ಸಿಸ್ಟಮ್ ತೋರಿಸ್ತೀನಿ ನೋಡ್ರಿ. ನೀವು ಗಾಡಿ ನೀವು ಎಲ್ಲಿ ನಿಲ್ಲಿಸ್ತೀರ ಅಲ್ಲಿಗೆ ಕಂಟ್ರೋಲ್ ಆಗತ್ತೆ ಗಾಡಿ, ಆ ಥರ ಐತಿ ಇದ್ರಾಗೆ ಬ್ರೇಕಿಂಗ್ ಸಿಸ್ಟಮ್. ಓದ್ ವಿಡಿಯೋದಲ್ಲಿ ನೋಡ್ದಂಗೆ ತುಂಬಾ ಜನ ಸ್ವಲ್ಪ ಟರ್ಬೋ ಬಗ್ಗೆ ಹೇಳ್ರಿ ಅಂತ ಕೇಳಿದ್ರಿ, ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಟರ್ಬೋ ಬಗ್ಗೆ ನೀಟಾಗಿ ಹೇಳ್ತಿದ್ದೀನಿ. ನಮ್ಮ ಟ್ರ್ಯಾಕ್ಟರ್ ಟರ್ಬೋ ಏನಪ್ಪ ಕೆಲಸ ಮಾಡುತ್ತೆ ಅಂದ್ರೆ, ಹೊರಗಡೆ ಇರೋ ಗಾಳಿನ ಎಳ್ಕೊಂಡು ಅದನ್ನ ಕಂಪ್ರೆಸ್ ಮಾಡಿ ಇಂಜಿನ್ಗೆ ಕೊಡುತ್ತೆ. ಅದರಿಂದ ಇಂಜಿನ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಆಮೇಲೆ ಪವರ್ ಕೂಡ ಇನ್ಕ್ರೀಸ್ ಆಗುತ್ತೆ. ಇವಾಗ ನಾರ್ಮಲ್ ಗಾಡಿಗಿನ 15ರಿಂದ 20% ಪವರ್ ಎಕ್ಸ್ಟ್ರಾ ಸಿಗುತ್ತೆ ನಿಮಗೆ. ಟರ್ಬೋ ಹಾಕ್ಸೋದ್ರಿಂದ ಇನ್ನೊಂದು ಹೆಲ್ಪ್ ಏನಾಗುತ್ತಪ್ಪ ಅಂದ್ರೆ, ಕಡಿಮೆ ಡೀಸೆಲ್ಗೆ ಜಾಸ್ತಿ ಮೈಲೇಜ್ ಕೊಡುತ್ತೆ. ಇನ್ಬಿಲ್ಟ್ ಟರ್ಬೋ ಇಲ್ಲದೆ ಇರೋ ಗಾಡಿಗೆ ನಾವು ಟರ್ಬೋನ ಮಾಡಿಫೈ ಮಾಡ್ತೀವಿ ಅಂದ್ರೆ ಗಾಡಿಲಿ ಒಂದ್ ಸ್ವಲ್ಪ ಚೇಂಜಸ್ ಬರುತ್ತೆ. ಏನು ಚೇಂಜಸ್ ಬರುತ್ತೆ ಅಂದ್ರೆ, ಗಾಡಿ ಸ್ವಲ್ಪ ಹೀಟಿಂಗ್ ಇಶ್ಯೂಸ್ ಬರುತ್ತೆ. ಅದಾದ್ಮೇಲೆ ಪಿಸ್ಟನ್ ಕೂಡ ಸ್ವಲ್ಪ ಹೆವಿ ಪ್ರೆಷರ್ ಇಂದ ವರ್ಕ್ ಆಗೋದ್ರಿಂದ ಪಿಸ್ಟನ್ ಡ್ಯಾಮೇಜ್ ಕೂಡ ಆಗುತ್ತೆ. ಟರ್ಬೋ ಸೈಡ್ ಅಲ್ಲಿ ಆಯಿಲ್ ಲೀಕೇಜ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಬಟ್ ಆಯಿಲ್ ಲೀಕೇಜ್ ನೆಲ್ಲ ನಿಲ್ಲಿಸಬಹುದು, ಒಂದೊಂದು ಟೈಮಲ್ಲಿ ಇಂಜಿನ್ ಸೀಸ್ ಆಗಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಟರ್ಬೋನ ಮಾಡಿಫಿಕೇಶನ್ ಮಾಡಿಸೋರೆಲ್ಲ ಸ್ವಲ್ಪ ಚೆನ್ನಾಗಿರೋ ಮೆಕ್ಯಾನಿಕ್ ಕಡೆ ಹೋಗಿ ಮಾಡಿಸಿ. ಎಲ್ಲಾ ಗಾಡಿಗೂ ಟರ್ಬೋ ನೀಟಾಗಿ ಕೆಲಸ ಮಾಡಲ್ಲ, ಒಂದ್ ಗಾಡಿಗೆ ಕೆಲಸ ಮಾಡುತ್ತೆ, ಒಂದ್ ಗಾಡಿಗೆ ಕೆಲಸ ಮಾಡಲ್ಲ. ಅದ್ರ ಮೇಲೆ ನೀವು ಯಾವ್ದು ಟರ್ಬೋ ಹಾಕ್ಸ್ಬೇಕಂತ ನೀವು ಡಿಸೈಡ್ ಮಾಡ್ಕೊಳ್ಳಿ. ಟರ್ಬೋ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿನಿ. ಏನಾದ್ರು ಟರ್ಬೋ ಬಗ್ಗೆ ಇನ್ಫಾರ್ಮೇಶನ್ ಬೇಕಿದ್ರೆ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಶನ್ ತಿಳ್ಕೊಂಡು ನಿಮಗೆ ಹೇಳ್ತೀನಿ. ಯೂಸ್ ಮಾಡ್ತೀರಿ ನೀವು ಇದ್ರಾಗ? ನೇಗ್ಲಿ ಹೊಡ್ಯಕ್ಕೆ ಒಂದೇ ನೋಡ್ರಿ. ಈ ಗಾಡಿಗೆ ಇವ್ರು ಇಷ್ಟು ದೊಡ್ಡ ಗಾಡಿ ತಂದು ನೇಗ್ಲಿ ಹೊಡ್ಯಕ್ಕೆ ಅಷ್ಟೇ ಯೂಸ್ ಮಾಡೋದು. ನೀವೇನಾರು ಈ ಗಾಡಿಗೆ ನಂದು ಕಡಿಮೆ ಹೊಲ ಐತಿ, ಈ ಗಾಡಿ ತಗೊಂತೀನಿ ಏನಾದ್ರೆ ಈ ಗಾಡಿ ಹತ್ರಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇದು ಕಡಿಮೆ ಹೊಲಕ್ಕೆಲ್ಲ ಸಾಲದೇ ಇಲ್ಲ. ಏನೇ ಇದ್ರು ಇದು ಒಂಥರ ದೊಡ್ಡದು ಆನೆ ಸಾಕ್ದಂಗೆ, ಹೌದಿಲ್ಲ? ಸಣ್ಣ ಹೊಲಕ್ಕಿಲ್ಲಕ್ಕೆಲ್ಲ ನಡೆಯಂಗಿಲ್ಲ. ಹಾಂ, ಮುಂದೆ 2 ಲೈಟು, ಅದಾದಮೇಲೆ ಇಲ್ಲಿ ಮಹೇಂದ್ರ ಲೋಗೋ ಕೊಟ್ಟಿದ್ದಾರೆ. ಆಮೇಲೆ ಈ ನಮ್ಮ ಟ್ಯಾಕ್ಟ್ರಲ್ಲಿ ಮೇನ್ ಪಾರ್ಟ್ ಆಗಿರೋದೇ ರೇಡಿಯೇಟ್ರಿಗೆ ಮಾತ್ರ ಫುಲ್ ಕವರ್ ಎಲ್ಲ ಕೊಟ್ಟಿದ್ದಾರೆ ಈ ಥರ. ಮುಂದೆ ವೇಟ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಅದನ್ನು ಬಿಟ್ಟರೆ ಮತ್ತೆ ನೆಕ್ಸ್ಟ್ ಏನಪ್ಪ ಅಂದರೆ, ಇದನ್ನ ಇವಾಗ ಟೆಸ್ಟ್ ಅಂದರೆ ಡ್ರೈವ್ ಮಾಡೆಲ್ಲ ತೋರಿಸ್ತೀನಿ. ಇವಾಗ ಕೆಳಗಿಂದೆಲ್ಲ ಪಾರ್ಟು ಮುಗ್ದಂಗೆ ಆಗೈತಿ. ಇದಕ್ಕೆ ಲೈಟಿನ ರಿಮೋಟ್ ಐತಾ? ಹೆಂಗೆ ವರ್ಕ್ ಆಗೋದು? ಇದು ಮೇನ್ ಲೈಟ್ ಹಾಕೋದು, ಇದು ಪಾರ್ಕಿಂಗ್, ಇದು ಲೈಟ್ ಆಫ್ 3 ಮೇನ್ ಲೈಟ್ ಆನ್ ಮಾಡೋದೊಂದು, ಪಾರ್ಕಿಂಗ್ ಒಂದು, ಅದರದೊಂದು. ಡ್ಯುಯಲ್ ಕ್ಲಚ್ ಇರೋದು, ಡ್ಯುಯಲ್ ಕ್ಲಚ್ ಅಂತ. ಆಮೇಲೆ ಇಲ್ಲಿ ಏನು ನೋಡ್ತಿದ್ರೆ, ಇದು 2 wheel 4 wheel ಡ್ರೈವ್ ಆಪ್ರೇಟ್ ಮಾಡ್ಕೊಳ್ಳೋದಕ್ಕೆ. ಇವಾಗ ಮೇಲ್ ಅಂದರೆ 4 wheel ಡ್ರೈವ್, ಕೆಳಗಂದ್ರೆ 2 wheel ಡ್ರೈವ್, ಆ ಥರ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ವಿಡಿಯೋ ಮಾಡೋಣ ಅಂದು ಇಲ್ಲಿಗೆ ಬಂದವಿ. ಮಳೆ ನೋಡಿದ್ರೆ ನಮ್ಮನ್ನೆಲ್ಲ ತೊಯ್ಸಿ ವಿಡಿಯೋ ಮಾಡಬಾರ್ದು ಅನ್ನೋರಂಗೆ ಮಾಡಿಬಿಟ್ಟೈತಿ ಇವತ್ತು, ಆ ಥರ ಮಾಡೈತಿ. ನಾವು ಗಾಡಿದು ವಿಡಿಯೋ ಮಾಡೋಕೆ ಬಂದವಿ, ಹಿಂಗಾಗೈತೆ ಪರಿಸ್ಥಿತಿ. ಇವಾಗ ಈ ಗಾಡಿದ ಮೇಲೆಲ್ಲ ಹತ್ತಿ ತೋರ್ಸೋಣ. ಫುಲ್ಲು ಚಪ್ಪಲಿ ಎಲ್ಲ ಕೆಸರಾಗ್ಬಿಟ್ಟು ಮಳೆ ಬಂದು. ಇವಾಗ ಈ ಗಾಡೀಲಿ ನೀವು ಹಂಗೆ ನೋಡ್ಬೇಕಂದ್ರೆ, ಈ ಗಾಡೀಲಿ ನಾನು ತಗೊಂತೀನಪ್ಪ ಅಂದರೆ ಒಂದು ಕಾರೇ ತಗೊಂಡ್ಬಿಡ್ಬೋದು, ಆ ಥರ ರೇಟ್ ಐತಿ ಇದ್ರದ್ದು. ಆಮೇಲೆ ಇದರಲ್ಲಿ ನೋಡ್ರಿ ಸೀಟ್ ಬೆಲ್ಟ್ ಕೂಡ ಕೊಟ್ಬಿಟ್ಟಾನೆ, ಇಲ್ಲ ಐದು ಸೀಟ್ ಬೆಲ್ಟ್. ಆನೆ ಮೇಲೆ ಕೂತ್ಕೊಂಡಾಗ ಯಾವ ಥರ ಫೀಲ್ ಬರುತ್ತಲ್ಲ, ಅದೇ ಥರ ಈ ಟ್ರ್ಯಾಕ್ಟರ್ ಮೇಲೆ ಕೂತ್ಕೊಂಡಾಗೂ ಸೇಮ್ ಫೀಲಿಂಗೇ ಅನಿಸುತ್ತೆ. ಯಾವುದೇ ಥರ ದಡಕ್ಕಾಗೋದಾಗಲಿ ಏನಾಗೋದಾಗಲಿ ಇರಲ್ಲ. ಆನೆ ಓಡಿಸೋದೇನು ಇದು ಓಡಿಸೋದೇನು ಎರಡೂ ಸೇಮ್ ಒಂದೇ ಥರನೇ ಇರೋದು ಈ ಗಾಡಿ. ಆಮೇಲೆ ಇದು PTO ಗೇರು ಈ ಥರ ಇರೋದು. ಆಮೇಲೆ ನೀವು ನೋಡ್ಬೇಕಂದ್ರೆ ರಿವರ್ಸ್ ಗೇರ್ ಇದರಲ್ಲಿ ಸಿಗಲ್ಲ. ಇದರಲ್ಲಿ ಏನಾದ್ರು ನ್ಯೂಟ್ರಲ್ಲು, ಲೋಡು, ಹೈ ಗೇರು, ಮೀಡಿಯಮ್ಮು, C ಅಂತ ಬರುತ್ತೆ. ನಾವು ಇದನ್ನು ಯೂಸ್ ಮಾಡ್ಕೊಂಡು ಇಲ್ಲೇ ಐತಿ ಫಾರ್ವರ್ಡು ರಿವರ್ಸು. ಇವಾಗ ಈ ಥರ ಬಂದರೆ ರಿವರ್ಸ್, ಇವಾಗ ಇಲ್ಲಿ ಸೆಂಟ್ರಲ್ಲಿದ್ದರೆ ನ್ಯೂಟ್ರಲ್ಲು, ಮುಂದಿದ್ದರೆ ಫಾರ್ವರ್ಡು, ಆ ಥರ. ಆಮೇಲೆ ಇದು ಗೇರಿಂಗ್ ಸಿಸ್ಟಮ್ ಬಂದುಬಿಟ್ಟು 5 ಗೇರು, ಈ ಗಾಡಿಯಲ್ಲಿ 5 ಗೇರ್ ಇರೋದು. ಆಮೇಲೆ ಇಲ್ಲಿದೆ ನೋಡಿರಿ, ನಿಮಗೆ ಕಾಣಿಸ್ತಿರ್ಬೋದು ಏನಂದರೆ ಡೀಸೆಲ್ ಸೇವರು, ನಾರ್ಮಲ್ ಮೋಡು, ಪವರ್ ಮೋಡ್ ಅಂತ. ಡೀಸೆಲ್ ಸೇವರಲ್ಲಿ 55 HP ಬರುತ್ತೆ ಗಾಡಿ. ಇದರಲ್ಲಿ ನಾರ್ಮಲಲ್ಲಿ 60 HP ಬರುತ್ತೆ, ಇದರಲ್ಲಿ ಪವರಲ್ಲಿ 75 HP ಬರುತ್ತೆ.
ಅಂದ್ರೆ ಡೀಸೆಲ್ ಸೇವರ್ ಮೋಡ್ ಹಾಕಂದ್ರೆ HP ಕಡಿಮೆ ಬರುತ್ತೆ, ಡೀಸೆಲ್ ಕಡಿಮೆ ಹೋಗುತ್ತೆ. ನಮ್ಮ ರೈತರಿಗೆ ಈ ಟ್ರ್ಯಾಕ್ಟರ್ ನಲ್ಲಿ ಏನಾದ್ರು ಹೊಲ ಹೊಡಿಸ್ಬಿಟ್ರೆ ಅಂದ್ರೆ ಯಾರು ಸುಳ್ಳು ಹೇಳಕ್ಕೆ ಸಾಧ್ಯನೇ ಇಲ್ಲ, ಆ ತರ ಫೀಚರ್ ಕೊಟ್ಬಿಟ್ಟಿದ್ದಾರೆ ಇದರಲ್ಲಿ. ಏನಪ್ಪಾ ಆ ಫೀಚರ್ ಅಂದ್ರೆ ನಾವು ಇವಾಗ ರೀಸೆಂಟ್ ಆಗಿ ಎಷ್ಟು ಹೊಲ ಹೊಡೆದ್ವಿ, ಎಷ್ಟು ಡೀಸೆಲ್ ಕನ್ಸ್ಯೂಮ್ ಮಾಡಿದ್ವಿ, ಎಲ್ಲ ಇನ್ಫಾರ್ಮೇಶನ್ ಅಲ್ಲೂ ಗಾಡಿ ಎಲ್ಲೇ ಇದ್ರೂ ನಮ್ಮ ಮೊಬೈಲ್ ಅಲ್ಲಿ ಕುತ್ಕೊಂಡೆ ಚೆಕ್ ಮಾಡ್ಕೋಬಹುದು. ಯಾವಾಗ ಎಷ್ಟೆಷ್ಟು ರನ್ ಮಾಡಿದೀವಿ, ಆಮೇಲೆ ರೀಸೆಂಟ್ ಆಗಿ ಎಲ್ಲೆಲ್ಲ ಹೋಗಿದೆ ಅದನ್ನ ಕೂಡ ಈ ಗಾಡಿಲಿ ಚೆಕ್ ಮಾಡ್ಕೋಬಹುದು. ಒಂದು ಫ್ಯೂಚರ್ ನ ಇದ್ರಲ್ಲಿ ಡೆವಲಪ್ ಮಾಡಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾಕಪ್ಪ ಅಂದ್ರೆ ತುಂಬಾ ಜನ ರೈತರು ಒಬ್ಬೊಬ್ರು ಮೋಸ ಮಾಡ್ಬಿಡ್ತಾರೆ ಹೊಲ ಹೊಡಿಸ್ಕೊಳ್ಳೋದಕ್ಕೆ ಹೋದಾಗ. ಅದಕ್ಕೋಸ್ಕರ ಇದೊಂದು ಸ್ವಲ್ಪ ತುಂಬಾ ಹೆಲ್ಪ್ ಆಗುತ್ತೆ ಡ್ರೈವರ್ಸ್ಗೆ. ಇದನ್ನ ಬಟನ್ ಆಪರೇಟ್ ಮಾಡಿದ್ವಿ ಅಂದ್ರೆ ಆಟೋಮೆಟಿಕ್ ಆಗಿ ಹೈಡ್ರಾಲಿಕ್ ಮೇಲೆ ಹೇಳ್ತದೆ, ಆಟೋಮೆಟಿಕ್ ಕೆಳಗೆ ಇಳಿತೈತಿ. ಇದು ಗಾಡಿ ನಾರ್ಮಲ್ ರೋಟರ್ ಸ್ಪೀಡ್ ಇದು. ಇದನ್ನ ಮತ್ತೆ ಗೇರ್ ವೀಲ್ ಚೇಂಜ್ ಮಾಡ್ಕೋಬಹುದು. ಇದರಲ್ಲಿ ಚೇಂಜ್ ಮಾಡ್ಕೊಂಡ್ರೆ ಮಲ್ಟಿ ಸ್ಪೀಡ್ ಆಗುತ್ತೆ. ಮತ್ತೆ ಬೇರೆ ಗಾಡಿಯಲ್ಲಿ ಇಲ್ಲ, ಇದು 755 ಅಲ್ಲಿ ಅಷ್ಟೇ ನೋವೋ ಗಾಡಿಗೆ ಅಷ್ಟೇ ಬಿಟ್ಟಿರುತ್ತೆ ಇದನ್ನ. ಇದು ನೋವೋ ಗಾಡಿ ಒಳಗೆ ಅಷ್ಟೇ ಇರೋದು ನೋಡ್ರಿ ಫ್ಯೂಚರ್ಸ್. ಅಂದ್ರೆ ಇವಾಗ ನಾವು ರೂಟ್ರ್ ಏನಾದ್ರು ಹೊಡೆಯಬೇಕಾರ ರೂಟ್ರಿಂದ ಚೇಂಜ್ ಮಾಡ್ಕೊಂತಿದ್ವಿ ಸಿಸ್ಟಮ್ನ ರೂಟ್ರ್ನಾಗೆ. ಇವಾಗ ಇದರಲ್ಲೇ ಬಂದ್ಬಿಟ್ಟೈತಿ ಸಿಂಗಲ್ ಸ್ಪೀಡ್, ಮಲ್ಟಿ ಸ್ಪೀಡ್, ನಾರ್ಮಲ್ ಅನ್ನೋ ತರ. ಹಂಗೆ ನೀವು ಕೂಡ ಬರೀ ಟರ್ಬೋ ಇದ್ರೆ ಪರ್ಫಾರ್ಮೆನ್ಸ್ ಜಾಸ್ತಿ ಆಗುತ್ತೆ, ನಾವು ಕೂಡ ಫಿಟ್ ಮಾಡ್ಬೇಕು ಅನ್ಕೊಂಡಿದ್ರೆ ಅದನ್ನ ತಲೆಯಿಂದ ತೆಗೆದ್ಬಿಡ್ರಿ. ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಕೊಟ್ಟಿನಿ ಈ ವಿಡಿಯೋದೊಳಗೆ. ಟರ್ಬೋ ಇನ್ಸ್ಟಾಲ್ ಮಾಡೋಕಿನ ಮುಂಚೆ ಸ್ವಲ್ಪ ನೀಟಾಗಿ ಅದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಶನ್ ತಿಳ್ಕೊಂಡು ಆಮೇಲೆ ಅದನ್ನ ಇನ್ಸ್ಟಾಲೇಷನ್ ಮಾಡ್ಕೊಳ್ರಿ. ಅದಕ್ಕಿಂತ ಮುಂಚೆ ನಾರ್ಮಲ್ DI ಗಾಡಿಗಳಲ್ಲಿ ಸ್ವಲ್ಪ ಸೆಟ್ ಆಗಲ್ಲ ಟರ್ಬೋ, ಅದನ್ನೊಂದು ಸ್ವಲ್ಪ ಯೋಚನೆ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ರಿ ಮಹೇಂದ್ರ ಗಾಡಿ. ನಿಮ್ ಗಾಡಿಲೂ ಏನಾದ್ರು ಫೀಚರ್ಸ್ ಇತ್ತಂದ್ರೆ ವಿಡಿಯೋ ಮಾಡೋದಕ್ಕೆ ಬೇಕಿತ್ತಂದ್ರೆ ಕಾಂಟ್ಯಾಕ್ಟ್ ಮಾಡ್ರಿ, ಬಂದು ವಿಡಿಯೋ ಮಾಡೋಣ. ಹಂಗೆ ನೆಕ್ಸ್ಟ್ ಯಾವ ಗಾಡಿ ವಿಡಿಯೋ ಮಾಡ್ಬೇಕಂತ ಒಂದು ಕಮೆಂಟ್ ಮಾಡ್ರಿ.